2025 ಮುಗಿದು ಇವಾಗ 2026 ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ AI ಅನ್ನೋ ಇವಾಗ ಬಂದಿದೆ. ಹಾಗಾಗಿ ಕೆಲವರಿಗೆ ಅನಿಸ್ತಾ ಇರಬೇಕು, ನನ್ನ ಜಾಬ್ ಈಗ ಸೆಕ್ಯೂರ್ ಆಗಿಲ್ಲ, ಎಲ್ಲ ಕಡೆ AI ಬಂದಿದೆ, ಡ್ರಾಯಿಂಗ್ ಕೂಡ AI ಮಾಡುತ್ತೆ, ಟೀಚಿಂಗ್ ಕೂಡ AI ಮಾಡ್ತಾ ಇದೆ. ಸೊ ಕೆಲವೊಂದು ಸ್ಕೂಲ್ಗಳಲ್ಲಿ AI ಟೀಚರ್ ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ನ್ಯೂಸ್ಗಳಲ್ಲಿ ಕೂಡ ನೋಡಿರ್ಬೋದು. ಅದೇ ರೀತಿಯಾಗಿ ಜಾಬ್ ಮಾಡೋರ್ಗೂ ಕೂಡ ಇವಾಗ ಅವ್ರಿಗೂ ಕೂಡ ಹೆದರಿಕೆ ಆಗ್ತಾ ಇದೆ, AI ಬಂದು ನನ್ನ ಕೆಲಸ ಏನು ತೆಗೆದುಕೊಂಡು ಹೋಗ್ತದೋ ಏನೋ ಅಂತ ಹೇಳಿ. ಸೊ ಇಷ್ಟೆಲ್ಲ ಇರುವಾಗ ನಾವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳಿ ನಾವು ಕೆಲವೊಂದು ಅಪ್ಲಿಕೇಶನ್ಗಳನ್ನು ಸರ್ಚ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಾನು ಕೂಡ ನಿಮಗೋಸ್ಕರ ಇವತ್ತು 2026ನಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಯಾವುವು ಅಂತ ಹೇಳಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಯಾರಿಗೆಲ್ಲ ಈ ಜಾಬ್ಗಳ ಬಗ್ಗೆ ಕೆಲವೊಂದು ಡೌಟ್ಗಳಿರುತ್ತೆ, ಆ ಡೌಟ್ಗಳು ಕೂಡ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಇವತ್ತು ನಾನು ಹೇಳ್ತಾ ಇರೋದು ನಿಮಗೆ, ನೀವು ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮನ್ನು ಮಾಡ್ಬೋದು. ಅದು ಕೂಡ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ನೀವು ವರ್ಕ್ ಫ್ರಮ್ ಹೋಮನ್ನು ಮಾಡ್ಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಈಸಿ ಇದೆ, ಆದರೆ ಮಾಡುವಂಥ ಮನಸ್ಥಿತಿ ನಮಗಿರಬೇಕು ಫ್ರೆಂಡ್ಸ್. ಸೊ ಮನಸ್ಥಿತಿ ಇದ್ದರೆ ನಾವು ಆರಾಮವಾಗಿ ಆ ಎಲ್ಲ ಒಂದು ಅಪ್ಲಿಕೇಶನ್ಗಳನ್ನ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗನ್ನು ಮಾಡ್ಬೋದು. ಇದಕ್ಕೆ ನಿಮಗೆ ನಾನು ಲೈವ್ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ. ನನಗೆ ಸಿಕ್ಕಂತಹ ಒಂದು ಸಣ್ಣ ಕೊಲ್ಯಾಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮನ್ನು ಸರ್ಚ್ ಮಾಡುವಾಗ ನಾನು ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಸೇರಿಕೊಂಡೆ. ಅದಾದ ನಂತರ ಅಲ್ಲಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ನಾನು ಕೂಡ ಸಣ್ಣ ಪುಟ್ಟ ಅರ್ನಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಹಾಗೆಯೇ ಅವರಿಂದನೂ ಕೂಡ ನನಗೆ ಒಂದು ಕೊಲ್ಯಾಬ್ರೇಷನ್, ಯಾವ ಒಂದು ಕೊಲ್ಯಾಬ್ರೇಷನ್ ಸಿಕ್ಕಿದೆ, ಯಾವ ಒಂದು 4 ಅಪ್ಲಿಕೇಶನ್ಗಳನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮನ್ನು ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ. ಯಾರೆಲ್ಲ ಪ್ಲೀಸ್ ಚಾನಲ್ಗೆ ಹೊಸಬ್ರಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಯಾರೆಲ್ಲ ನೀವು ಯೂಟ್ಯೂಬರ್ ಇದ್ದೀರಾ, ಯೂಟ್ಯೂಬ್ನಲ್ಲಿ ಯಾವ ರೀತಿಯಾಗಿ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಂತಹದೇ ರಿಲೇಟೆಡ್ ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದ್ಸಲ ಪ್ಲೀಸ್ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಯ್ತು ಮತ್ತು ಶೇರ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ಪೂಜಾ. ಹೌದು, ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳಿ ತುಂಬ ಜನರ ಆಸೆ ಇರುತ್ತೆ. ಆದರೆ ಕೆಲವರಿಗೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಮನೆಯಲ್ಲೇ ಕೂತ್ಕೊಂಡು ವರ್ಕನ್ನು ಮಾಡ್ತಾ ಇದ್ದಾರೆ. ಇವಾಗ ಮಲ್ಟಿ ಲೆವೆಲ್ ಕಂಪನಿ ಕೂಡ ಕೆಲಸಗಳನ್ನು ಕೊಡ್ತಾ ಇದೆ. ಅದರಿಂದನೂ ಕೂಡ ನೀವು ಅಫಿಲಿಯೇಟ್ ಅನ್ನೋ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗನ್ನು ಮಾಡ್ಬೋದು ಫ್ರೆಂಡ್ಸ್. ಹೌದು, ಅದು ಕೂಡ ಜೆನ್ಯೂನ್ ಆಗಿದೆ. ಮತ್ತು ಅದು ನಿಮ್ಮ ಸ್ಕಿಲ್ ಬೇಸ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಅದು ಯಾವ ರೀತಿಯಾಗಿ ನೀವು ವರ್ಕ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ನೀವು ಮನೆಯಿಂದನೇ ಕೂತ್ಕೊಂಡು ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಉಪಯೋಗಿಸ್ಕೊಂಡು ಮನೆಯಿಂದನೇ ಯಾವ ರೀತಿಯಾಗಿ ಅರ್ನಿಂಗನ್ನು ಪಡಿಬೋದು ಅಂತ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಮೊದಲನೇದಾಗಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಸೆಲ್ಲರ್ ಆಗಿ ವರ್ಕನ್ನು ಮಾಡ್ಬೋದು ಫ್ರೆಂಡ್ಸ್. ಹೌದು, ಸೊ ಸೆಲ್ಲರ್ ಅಂತ ಅಂದರೆ ಯಾರು? ಇವಾಗ ನಿಮ್ಮ ಹತ್ರ ಒಂದು ಶಾಪ್ ಇದೆನಾ, ನೀವೊಂದು ಸಣ್ಣದಾಗಿ ಒಂದು ಶಾಪನ್ನು ಹೊಂದಿದ್ದೀರಾ, ಸ್ಯಾರಿ ಶಾಪನ್ನು ಹೊಂದಿದ್ದೀರಾ. ಸೊ ಅಲ್ಲಿ ನಿಮಗೆ ಕಸ್ಟಮರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ನೀವೇನು ಮಾಡ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಇಂತಹ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಗಳಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನು ನೀವು ಸೇಲ್ ಮಾಡ್ಬೋದು ಫ್ರೆಂಡ್ಸ್. ಇದರಿಂದ ಏನಾಗುತ್ತೆ, ನಿಮಗೆ ಅಲ್ಲಿ ಕಮಿಷನ್ ಸಿಗುತ್ತೆ ಮತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ದಂಗೂ ಆಗುತ್ತೆ. ಹಾಗೆಯೇ ಒಂದು ಅಂಗಡಿ ಅಲ್ಲಿ ಪ್ರಮೋಷನ್ ಕೂಡ ಆಗುತ್ತೆ. ಅದರಿಂದ ಏನಾಗುತ್ತೆ, ಕಸ್ಟಮರ್ ಕೂಡ ನಿಮಗೆ ಬರ್ತಾರೆ. ಇದರಿಂದ ನೀವು ಆರಾಮವಾಗಿ ಅರ್ನಿಂಗ್ ಕೂಡ ಮಾಡಿ. ಹಾಗಾಗಿನೇ ಯಾರೆಲ್ಲ ಸಣ್ಣದಾಗಿ ಶಾಪ್ಗಳನ್ನು ಹೊಂದಿದ್ರೆ ಇದರ ಒಂದು ಉಪಯೋಗವನ್ನು ತೆಗೆದುಕೊಂಡು ಆರಾಮವಾಗಿ ಅರ್ನಿಂಗನ್ನು ಮನೆಯಿಂದಲೇ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಸೊ ನೋಡಿ, ಯಾರು ಸೆಲ್ ಮಾಡಿರ್ತಾರೆ ಅದೇ ವಸ್ತುಗಳನ್ನು, ಅದೇ ಒಂದು ಸೆಲ್ ಮಾಡಿರುವಂಥ ಪ್ರಾಡಕ್ಟ್ಗಳನ್ನು ನಾವು ಮತ್ತೆ ರೀಸೆಲ್ಲಿಂಗ್ ಮಾಡೋದು. ನೋಡಿ, ರೀಸೆಲ್ಲಿಂಗ್ ಅಂದರೆ ಎಲ್ಲರಿಗೂ ಗೊತ್ತು. ರೀಸೆಲ್ಲಿಂಗ್ ಅಂದರೆ ಮಾರ್ಜಿನ್ ಮೂಲಕ ಹಣ ಪಡೆಯುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಇದನ್ನು ನಾವು ವಾಟ್ಸಪ್ ಮೂಲಕ ಹಣವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಅಂತ ಕೂಡ ಹೇಳ್ತೀವಿ ಫ್ರೆಂಡ್ಸ್. ಹಾಗೆಯೇ ವಾಟ್ಸಪ್ ಮೂಲಕ ನಾವು ಯಾವ ರೀತಿಯಾಗಿ ಹಣವನ್ನು ಪಡಿಬಹುದು ಅಂತ ಹೇಳಿ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ರೀಸೆಲ್ಲಿಂಗ್ ಅಂದರೆ ಏನು, ರೀಸೆಲ್ಲಿಂಗನ್ನು ನಾವು ಯಾವ ರೀತಿಯಾಗಿ ಮಾಡ್ಬೋದು. ಮೂರನೇದಾಗಿ ನೀವು ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಹೌದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಈ ಎಲ್ಲ ಕಂಪನಿಗಳಿಗೆ ನೀವು ಟೈಪ್ ಆಗಿ ನೀವು ಅಲ್ಲಿಂದ ನಿಮ್ಮ ಒಂದು ಲಿಂಕನ್ನು ಜನರೇಟ್ ಮಾಡಿಕೊಂಡು ನೀವು ಆರಾಮವಾಗಿ ಅಫಿಲಿಯೇಟ್ ಅನ್ನೋ ಈ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಅಫಿಲಿಯೇಟ್ ಅನ್ನೋ ಜರ್ನಿಯನ್ನು
ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ನೀವು ನೋಡುವಂತಹ ಒಂದು ನಿಮ್ಮ ಫೇವರೇಟ್ ಆಗಿರುವಂತಹ ಕ್ರಿಯೇಟರ್ಸ್ ಏನು ಮಾಡಿರ್ತಾರೆ, ಅವರು ಒಂದು ವಿಡಿಯೋಗಳಲ್ಲಿ ಒಂದೊಂದು ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿರ್ತಾರೆ. ನಿಮಗೆ ಬೇಕಾದರೆ ಅಲ್ಲಿ ಕ್ಲಿಕ್ ಮಾಡಿ ಆ ಪ್ರಾಡಕ್ಟನ್ನು ನೀವು ಬಾಯ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟೊಂದು ಜನ ಏನು ಮಾಡ್ತಾ ಇರ್ತಾರೆ, ಅಫಿಲಿಯೇಟ್ ಮಾರ್ಕೆಟಿಂಗನ್ನು ತಮ್ಮ ಒಂದು ಓನ್ ಬಿಸ್ನೆಸ್ ಅಂತಲೇ ಮಾಡ್ಕೊಂಡಿದ್ದಾರೆ. ಹಾಗೆ ಅವರು ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅವರು ಒಂದು ಲಿಂಕ್ ಜನರೇಟ್ ಮಾಡೋದ್ರಿಂದ ಆ ಒಂದು ಲಿಂಕನ್ನು ಯಾರಾದರೂ ಟೈಪ್ ಮಾಡಿದ್ರೆ, ಲಿಂಕ್ ಅಂತ ಯಾರಾದರೂ ಟೈಪ್ ಮಾಡಿದ್ರೆ ಅವ್ರಿಗೆ ಅಲ್ಲಿ ಕಮಿಷನ್ ಕೂಡ ಹೋಗುತ್ತೆ. ಸೊ ಇದರಿಂದ ಈ ಅಫಿಲಿಯೇಟ್ ಜರ್ನಿ ಅನ್ನೋದು 2026ನಲ್ಲಿ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ಆಗಿದೆ ಅಂತ ಅಂದ್ಕೊಳ್ಬೋದು ಫ್ರೆಂಡ್ಸ್. ಹಾಗಾಗಿ ನಾನು ಅಫಿಲಿಯೇಟ್ ಜರ್ನಿಯನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋ ಈ ಒಂದು ಅಪ್ಲಿಕೇಶನ್ ನಿಮ್ಮ ಹತ್ರ ಇರಬೇಕು ಫ್ರೆಂಡ್ಸ್. ಸೊ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಸೊ ಹಾಗಾಗಿ ಹಿಂದಿನ ವಿಡಿಯೋಗಳನ್ನು ಒಮ್ಮೆ ನೋಡ್ಕೊಂಡ್ಬಿಡಿ, ನಿಮಗೆ ಅರ್ಥ ಆಗುತ್ತೆ. ಇನ್ನು 4ನೇದಾಗಿ ಬಂದಿರುವಂಥ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ರೆಫರಿಂಗ್ ಮೂಲಕ. ಹೌದು, ರೆಫರ್ ನಾವು ಯಾವ ಒಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಅಥವಾ ಫ್ಯಾಮಿಲಿ ಸರ್ಕಲ್ಗಳಲ್ಲಿ ಆಗಲಿ, ನಾವು ಮೀಶೋದಲ್ಲಿ ನಮಗೆ ಎಲ್ಲರಿಗೂ ಒಂದು ಆ್ಯಪ್ ಬಂದಿದೆ, ರೆಫರಿಂಗ್ ಮಾಡುವ ಮೂಲಕ ಹಣವನ್ನು ಪಡೆಯಿರಿ ಅಂತ ಹೇಳಿ. ಸೊ ನಿಮಗೂ ಎಲ್ಲರಿಗೂ ಆ ಒಂದು ಆ್ಯಪ್ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಬಂದಿಲ್ಲ ಅಂತ ಅಂದರೆ ವರಿ ಮಾಡ್ಕೊಳ್ಬೇಡಿ, ಬರುತ್ತೆ. ಹಾಗಾಗಿನೇ ರೆಫರಿಂಗ್ ಮಾಡಿ ಫ್ರೆಂಡ್ಸ್. ರೆಫರಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನೀವು ನಿಮ್ಮ ರೆಫರ್ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಕಳಿಸೋದ್ರಿಂದ ಯಾರಾದರೂ ಅದರಲ್ಲಿ ಮೀಶೋ ಆ್ಯಪ್ನ ಉಪಯೋಗ ಮಾಡಿ ಯಾರಾದರೂ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ ಅದರಿಂದ ನಿಮಗೆ ಸ್ಟಾರ್ಟಿಂಗ್ನಲ್ಲಿ 50 ರೂಪೀಸ್ ಸಿಗುತ್ತೆ, ಅದಾದ ನಂತರ 20 ಸಿಗುತ್ತೆ, ಅದಾದ 30 ರೂಪೀಸ್ ಸಿಗುತ್ತೆ, ಮತ್ತು 20 ರೂಪೀಸ್ ಸಿಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ರೆಫರಿಂಗ್ ಮೂಲಕ ನಿಮ್ಮ ಒಂದು ಹಣ ಕೂಡ ಬರುತ್ತೆ, ಮತ್ತು ನೀವು ರೆಫರಿಂಗ್ ಮೂಲಕ ಅರ್ನಿಂಗ್ ಕೂಡ. ನಾನು ಹೇಳ್ತೀನಿ ಯೂಟ್ಯೂಬ್. ಹೌದು, ಯೂಟ್ಯೂಬ್ ಅನ್ನೋ ಈ ಒಂದು ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಸಾಕು, ಆರಾಮವಾಗಿ ಇನ್ಸ್ಟಾಗ್ರಾಮ್ನಿಂದ ಕೂಡ ಅರ್ನಿಂಗನ್ನು ಮಾಡ್ತೀರಾ, ಫೇಸ್ಬುಕ್ನಿಂದ ಕೂಡ ಅರ್ನಿಂಗನ್ನು ಮಾಡ್ತೀರಾ ಫ್ರೆಂಡ್ಸ್. ಹೌದು, ಯೂಟ್ಯೂಬನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಪ್ಲೀಸ್ ಹೋಗಿ ಇವತ್ತೇ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಜರ್ನಿನ. ಸಲಹೆಗಳ ಮೇರೆಗೆ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಸೊ ಹಾಗಾಗಿ ಆ ವಿಡಿಯೋಸ್ಗಳನ್ನು ಒಮ್ಮೆ ನೋಡಿ ಮತ್ತು ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನೀವು ಯಾವ ರೀತಿಯಾಗಿ ಹಣವನ್ನು ಪಡಿಬೋದು ಅಂತ ಅಂದರೆ, ನಿಮ್ಮ ಯೂಟ್ಯೂಬ್ನಲ್ಲಿ ನೀವು ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಒಂದು ವಿಡಿಯೋಸ್ಗಳಿಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆನಾ, ನಿಮ್ಮ ಒಂದು ವ್ಯೂಸ್ 1 ಲ್ಯಾಕ್ ಅಥವಾ 1000 ಮೇಲೆ ಬರ್ತಾ ಇದೆನಾ, ಆಗ ಸಲ ಕೊಲ್ಯಾಬ್ರೇಷನ್ಗಳು ಕೂಡ ಬರುತ್ತೆ ಫ್ರೆಂಡ್ಸ್. ಇದರಿಂದನೂ ಕೂಡ ನೀವು ಆರಾಮವಾಗಿ ಅರ್ನಿಂಗನ್ನು ಮಾಡ್ಬೋದು. ಸೊ ನೋಡಿ, ನಿಮಗೆ 10,000 ಆಗಿರಲಿ ಅಥವಾ 1,000 ಆಗಿರಲಿ 2,000 ಆಗಿರಲಿ, ಈ ರೀತಿಯಾಗಿ ಕೊಲ್ಯಾಬ್ರೇಷನ್ಗಳು ಬಂದರೂ ಕೂಡ ನಿಮಗೆ ಇದು ಒಂದು ತಿಂಗಳಿಗೆ 1,000 10,000 ಈ ರೀತಿಯಾಗಿ ಬಂದರೂ ಕೂಡ ನೀವು ಆರಾಮವಾಗಿ ಅರ್ನಿಂಗನ್ನು ಮನೆಯಿಂದಲೇ ಮಾಡ್ಬೋದು. ಆರನೇದಾಗಿ ಇನ್ಸ್ಟಾಗ್ರಾಮ್. ಹೌದು, ಆ ಇನ್ಸ್ಟಾಗ್ರಾಮ್ ಅನ್ನೋದು ಇದು ಕೂಡ ನಾನು ವರ್ಕ್ ಫ್ರಮ್ ಹೋಮ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಯಾಕಂತ ಅಂದರೆ ಇನ್ಸ್ಟಾಗ್ರಾಮ್ನಿಂದ ಕೂಡ ನಾವು ಮನೆಯಲ್ಲೇ ಕೂತ್ಕೊಂಡು ಹಣವನ್ನು ಪಡಿಬೋದು ಫ್ರೆಂಡ್ಸ್. ಹೇಗೆ, ಇನ್ಸ್ಟಾಗ್ರಾಮ್ ಒಂದು ವೇಳೆ ನಮ್ಮ ಫಾಲೋವರ್ಸ್ ಜಾಸ್ತಿ ಆದರೆ, ಗ್ರೋತ್ ಆದರೆ ನಮಗೆ ಕೊಲ್ಯಾಬ್ರೇಷನ್ಗಳು ಹುಡುಕುತ್ತಾ ಬರುತ್ತವೆ ಫ್ರೆಂಡ್ಸ್. ಸೊ ಅವರೇ ನಮ್ಮ ಹತ್ರ ಬಂದು ಕೊಲ್ಯಾಬ್ರೇಷನ್ ಮಾಡಿ ಅಂತ ಹೇಳ್ತಾರೆ. ಅದರಿಂದ ನೀವು ಸ್ಟಾರ್ಟಿಂಗ್ನಲ್ಲಿ ನೀವು ಕಡಿಮೆ ದುಡ್ಡಿನಿಂದ ನೀವು ಕೊಲ್ಯಾಬ್ರೇಟ್ ಮಾಡಿದರೂ ಕೂಡ ಮುಂದೆ ಹೋಗ್ತಾ ನೀವು ಜಾಸ್ತಿ ಒಂದು ಕೊಲ್ಯಾಬ್ರೇಷನ್ ಕೂಡ ಮಾಡ್ಬೋದು. ಇದರಿಂದನೂ ಕೂಡ ನೀವು ಹಣವನ್ನು ಪಡಿಬೋದು. ಒಳ್ಳೆಯದಾಗಿ ನೀವು ಫೇಸ್ಬುಕ್ನಿಂದ ಪಡಿಬೋದು. ಹೌದು, ಫೇಸ್ಬುಕ್ನಲ್ಲಿ ಮಾನಿಟೈಸೇಷನ್ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಫೇಸ್ಬುಕ್ನಲ್ಲಿ ಯಾವ ರೀತಿಯಾಗಿ ನಾವು ಹಣವನ್ನು ಪಡಿಬೋದು ಅಂದರೆ ಇನ್ಫಾರ್ಮೇಷನ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ಕೂಡ ವಿಡಿಯೋಗಳನ್ನು ಮಾಡ್ತೀನಿ. ಹಾಗೆಯೇ ನೀವು ಫೇಸ್ಬುಕ್ ಮೂಲಕ ಕೂಡ ಅರ್ನಿಂಗನ್ನು ಪಡಿಬೋದು. ಹೀಗಾಗಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಅಂತ ಅಂದರೆ ನಿಮಗೆ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಬರುತ್ತಾ ನೋಡಿ. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಯಾರಿಗೆ ಬರುತ್ತೆ ಅವ್ರಿಗೆ ತುಂಬಾ ವ್ಯಾಲ್ಯೂ ಇದೆ ಫ್ರೆಂಡ್ಸ್. ಹೌದು, ಯಾರಿಗೆ ವಿಡಿಯೋ ಎಡಿಟಿಂಗ್ ಬರುತ್ತೆ, ವಿಡಿಯೋ ಎಡಿಟಿಂಗ್ನಲ್ಲಿ ಚೆನ್ನಾಗಿ ಮಾಡ್ತಾರೆ, ಸೊ ಅಂಥವ್ರಿಗೆ ಅವರ ಒಂದು ಪೇಜ್ನಿಂದಾನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೇಜ್ನಿಂದ ಅಂತ ಅಂದರೆ ನಿಮ್ಮ ಒಂದು ಸಣ್ಣ ಯೂಟ್ಯೂಬ್ ಚಾನೆಲ್ ಇದೆ, ಅಲ್ಲಿ ನೀವು ಚೆನ್ನಾಗಿರುವಂಥ ವಿಡಿಯೋ ಎಡಿಟಿಂಗ್ ಮಾಡುವಂಥ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡ್ತೀರಾ ಅಂತ ಅಂದರೆ ದೊಡ್ಡ ಒಂದು ಕ್ರಿಯೇಟರ್ಸ್ಗಳು ಬಂದು ನಿಮ್ಮ ಒಂದು ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಅವರು ಕೊಲ್ಯಾಬ್ರೇಟ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮಗೆ ಕೊಲ್ಯಾಬ್ರೇಷನ್ ಕೂಡ ಸಿಗುತ್ತೆ, ಒಂದು ಕೆಲಸ ಅಂತೂ ಕೂಡ ಸಿಗುತ್ತೆ. ಹಾಗೆ ನೀವು ಮನೆಯಿಂದನೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮನ್ನು ಮಾಡ್ಬೋದು. ನಾ ಹೇಳುವಂಥ ವರ್ಕ್ ಫ್ರಮ್ ಹೋಮ್ ನಿಮಗೆ ನೀವು ಸ್ಕಿಲ್ ಬೇಸ್ ಮೇಲೇ ಕೆಲಸವನ್ನು ಮಾಡಬೇಕಾಗತ್ತೆ. ಹೌದು, ನೀವು ಫ್ರೀ ಟೈಮ್ನಲ್ಲಿ ಕ್ಯಾನ್ವಾವನ್ನು ಕಲೀರಿ. ಕ್ಯಾನ್ವಾ ನಿಮಗೆ ಯೂಟ್ಯೂಬ್ನಲ್ಲಿನೇ ಕಲಿಸ್ತಾರೆ ಫ್ರೆಂಡ್ಸ್. ಹಾಗಾಗಿ ಕ್ಯಾನ್ವಾ ಕಲಿಯೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕ್ಯಾನ್ವಾದಲ್ಲಿ ನೀವು ಪೋಸ್ಟರ್ಗಳನ್ನು ಅಥವಾ ಟೆಂಪ್ಲೇಟ್ಗಳನ್ನು ರೆಡಿ ಮಾಡಿ ಅದನ್ನು ನೀವು ಪಿಂಟ್ರೆಸ್ಟ್ ಆಗಿರ್ಬೋದು ಅಥವಾ ಕ್ಯಾನ್ವಾ ವೆಬ್ಸೈಟ್ಗಳಿವೆ, ಸೊ ಅದಕ್ಕೆ ನೀವು ಸೆಂಡ್ ಮಾಡೋದ್ರಿಂದ ಇದರಿಂದನೂ ಕೂಡ ನೀವು ಹಣವನ್ನು ಪಡಿಬೋದು. ಮತ್ತು ಪಿಂಟ್ರೆಸ್ಟ್ಗಳಲ್ಲಿ ನಿಮ್ಮ ಒಂದು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ
ಪರ್ಸ್ನಲ್ ಫೋಟೋಸ್ಗಳಲ್ಲ ಫ್ರೆಂಡ್ಸ್. ನೀವು ಒಂದು ಕ್ರಿಯೇಟಿವಿಟಿಯಾಗಿ ಮಾಡಿರುವಂಥ ಪೋಸ್ಟರ್ಗಳನ್ನು ನೀವು ಅಪ್ಲೋಡ್ ಮಾಡೋದ್ರಿಂದ ಕೂಡ ನೀವು ಪಿಂಟ್ರೆಸ್ಟ್ನಿಂದ ಕೂಡ ಅರ್ನಿಂಗನ್ನು ಮಾಡ್ಬೋದು, ಟೆಲಿಗ್ರಾಮ್ನಿಂದ ಅರ್ನಿಂಗನ್ನು ಮಾಡ್ಬೋದು ಫ್ರೆಂಡ್ಸ್. ಸೊ ಅರ್ನಿಂಗ್ ಮಾಡುವಂಥ ಸೋರ್ಸ್ಗಳು ತುಂಬಾ ಇವೆ, ಆದರೆ ಈ ಸೋರ್ಸ್ಗಳ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇಲ್ಲ. ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ. ಸೊ ಜಾಬ್ ಇಲ್ಲ, ನನಗೆ ಕೆಲಸ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಮನೆಯಿಂದಲೇ ಕೂತ್ಕೊಂಡು ನೀವು ವರ್ಕ್ ಫ್ರಮ್ ಹೋಮನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಮುಂದೆ ನಾನು ನಿಮಗೆ ಇವಾಗ ಟ್ಯಾಕ್ಸ್ ಸ್ಪ್ಯಾಮ್ ಅಂತ ಬರ್ತಾ ಇದೆ. ಹಾಗಿದ್ರೆ ಟ್ಯಾಕ್ಸ್ಗಳನ್ನು ನಾವು ನಮ್ಮ ಒಂದು ವಿಡಿಯೋಸ್ಗಳಲ್ಲಿ ಹಾಕಬಾರ್ದಾ, ಹಾಕಿದರೆ ಏನಾಗುತ್ತೆ, ಸೊ ಇದ್ರ ಬಗ್ಗೆ ವಿಡಿಯೋನ ನೆಕ್ಸ್ಟ್ ತೆಗೆದುಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ. ಹಾಗೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಅವರೆಲ್ಲ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಇನ್ನೊಂದು ವಿಷಯದ ಜೊತೆ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.